ಮನೆ ಮುಂದೆ ನಿಲ್ಲಿಸಿದಂತಹ ಕಾರುಗಳ ಮೇಲೆ ಏಕಾಏಕಿಯಾಗಿ ಕಲ್ಲು ತೂರಾಟವಾಗಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಈ ಕಲ್ಲು ತೂರಾಟಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಲ್ಲು ತೂರಾಟವನ್ನು ನಡೆಸಿ ಕಾರುಗಳನ್ನು ಜಖಂಗೊಳಿಸಿ ವಿಕೃತಿ ಪ್ರದರ್ಶನ ಆಗಿದೆ. ಸಿಕ್ಕ ಕಾರುಗಳ ಮೇಲೆ ಈ ರೀತಿ ಕಲ್ಲು ತೂರಾಟ ಆಗಿದೆ. 5-6 ಕಾರುಗಳು ಸಂಪೂರ್ಣವಾಗಿ ಗ್ಲಾಸ್ ಜಖಂಗೊಂಡು ಬಿಟ್ಟಿದ್ದಾವೆ. ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ನಡೆದಂತಹ ಘಟನೆ ಇದು. RMC ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಯಾಕೆ ಈ ರೀತಿಯ ಕೃತ್ಯ ಆಯಿತು ಅನ್ನೋದು ಗೊತ್ತಾಗಬೇಕಿದೆ. ಯಾರು ಮಾಡಿದವರು ಅನ್ನೋದು ಗೊತ್ತಾಗಬೇಕಿದೆ. CCTV ಫುಟೇಜ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಈತನೇ ವ್ಯಕ್ತಿ ಇಲ್ಲಿ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಬಂದಿದ್ದಾನೆ. ಸಿಕ್ಕ ಕಾರುಗಳತ್ತ ಬೀಸ್ತಾ ಇದ್ದಾನೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಯಾರಾದರೂ ಮಾನಸಿಕ ಅಸ್ವಸ್ಥನ ಅಥವಾ ಎಣ್ಣೆ ಇಟ್ಟಲ್ಲಿ ಹಿಂಗೆ ಮಾಡೋದನ್ನ ಅಥವಾ ಹಳೆ ದ್ವೇಷ ಏನಾದರೂ ಇತ್ತಾ ಎಲ್ಲವೂ ಕೂಡ ಗೊತ್ತಾಗಬೇಕು. ಇದೇ CCTV ಫುಟೇಜನ್ನು ಆಧರಿಸಿ ಈಗ ಈ ವ್ಯಕ್ತಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಕಾರುಗಳ ಮುಂಭಾಗ ಹೇಗಾಗಿದೆ ಅಂತ ಹೇಳಿ. ಕಲ್ಲು ಒಗೆದಂತಹ ಪರಿಣಾಮ ಗ್ಲಾಸ್ ಒಡೆದಿದೆ. ಈ ರೀತಿ 4-5 ಕಾರುಗಳಿಗೆ ಇದೇ ರೀತಿಯ ಪರಿಸ್ಥಿತಿ. ಡೀಟೇಲ್ಸ್ ಕೊಡೋದಕ್ಕೆ ಪುನೀತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಯಾಕೆ ಹೀಗೆ ಮಾಡ್ದ ಈ ವ್ಯಕ್ತಿ ಅಂಥೇಳಿ, ಮುಖ್ಯವಾಗಿ ಯಾರೀತ? ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದರೂ ಗೊತ್ತಾಗಿದೆಯಾ? ಖಂಡಿತವಾಗ್ಲೂ ಪ್ರೇಮ್, ಏನು ಮನೆ ಮುಂದೆ ನಿಲ್ಲಿಸಿದಂತಹ ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಓಡುವಂತಹ ಘಟನೆ ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ನಡೆದಿರುವಂತದ್ದು. ಈತ ಡೇವಿಡ್ ಅನ್ನುವಂತಹ ಒಂದು ಗುರುತನ್ನು ಕೂಡ ಈಗಾಗಲೇ ಅಲ್ಲಿ ಸ್ಥಳೀಯರು ಕೂಡ ಮಾಡ್ತಾ ಇರುವಂತ. ಯಾಕಂದ್ರೆ ಆತ ಕಲ್ಲು ತೂರಾಟ ಮಾಡಿದಂತಹ ದೃಶ್ಯಾವಳಿಗೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಈಗಾಗಲೇ ಈತ ಇದೊಂದೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಕೂಡ ಇದೇ ರೀತಿಯಂತಹ ಒಂದು ಕೃತ್ಯವನ್ನು ನಡೆಸ್ತಾ ಇದ್ದ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. RMC ಪೊಲೀಸರು ಕೂಡ ಈಗಾಗಲೇ ಆತನನ್ನು ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಈತ MOB ಆಗಿರುವಂತಹ ಹಿನ್ನೆಲೆಯಲ್ಲಿ ಈತನನ್ನು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಇನ್ನೊಂದು ಕಡೆ ಈತ ಒಂದು ಕೋಮಿನ ಕಾರುಗಳ ಅಂದ್ರೆ ಮನೆ ಮುಂಭಾಗದಲ್ಲಿರುವಂತಹ ಕಾರುಗಳಾಗಿರ್ಬೋದು, ಮತ್ತೆ ಅಲ್ಲಿರುವಂತಹ ವಾಹನಗಳನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಆತ ಕಲ್ಲನ್ನು ಹೊಡಿತಾ ಇದ್ದ, ಗ್ಲಾಸ್ ಕೂಡ ಪುಡಿ ಮಾಡ್ತಾ ಇದ್ದ ಅನ್ನುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.